ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ 100ಕ್ಕೆ 100 ಅಂಕ ಪಡೆದಿರುವಂಥ ಒಬ್ಬ ವಿದ್ಯಾರ್ಥಿಯ ಆನ್ಸರ್ ಶೀಟ್ ಇದೆ. ಕನ್ನಡ ಒಂದು ಭಾಷೆಗೆ ಸಂಬಂಧಿಸಿದಂಥ ಒಂದು ಆನ್ಸರ್ ಶೀಟು 100ಕ್ಕೆ 100 ಅಂಕಗಳು ಪಡೆದಿರುವಂಥದ್ದು. ಸೊ ಕನ್ನಡ ಭಾಷೆ ನೋಡಿ, ಇದು ಒಟ್ಟು ಉಪಯೋಗಿಸಿದ ಹಾಳುಗಳಿವೆ. ಸೊ ಇಲ್ಲಿ ಚೆಕ್ ಮಾಡಿದಂತಹ ಶಿಕ್ಷಕರು ಮಾರ್ಕ್ಸನ್ನು ಹಾಕಿರೋದಂಥ ನೋಡಿ, 23, 32, 22 ಒಟ್ಟಾಗಿ 100ಕ್ಕೆ 100 ಅಂಕಗಳು ಔಟ್ ಆಫ್ ಔಟ್ ನೋಡಿ. ಇಲ್ಲಿ ಒಂದು ಮಾರ್ಕ್ಸಿನ ಹೆಂಗೆ ಬರ್ತಿದ್ದಾರೆ ನೋಡಿರಿ. ಇಲ್ಲಿ ಮೇನ್ ಕ್ವಶನ್ ನಂಬರ್ ಹಾಕಿರಿ, ಇಲ್ಲಿ ಸಬ್ ಕ್ವಶನ್ ನಂಬರ್ ಹಾಕಿ ಡೈರೆಕ್ಟಾಗಿ ಆನ್ಸರು ಸಿ ಅಂತ ಬರೆದು ಆಪ್ಷನ್ ನಂಬರ್ ಸಿ ಅಂತ ಹಾಕಿ ಅದರ ಮುಂದಿನ ಆನ್ಸರ್ ಬರೆದಿದ್ದಾರೆ. ಸೇಮ್ ಅಗೇನ್ ಇಲ್ಲಿನೂ ಹಾಗೆ ಬರೆದಿದ್ದಾರೆ. ನೋಡ್ಬೋದು ನೀವು ಯಾವ ರೀತಿ ಅಷ್ಟು ಚೆಂದಾಗಿ ಯಾವುದೇ ಕಾಟು ಇಲ್ಲದೆ ಬರೆದಿದ್ದಾರೆ. ಎರಡನೇದು ನೋಡಿರಿ, ಇಲ್ಲಿನೂ ಕೊಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಯಾವ ರೀತಿ ಇದೆ ನೋಡ್ಬೋದು ನೀವು. ಶಿವಾನುಭವ ಶಬ್ದ ಕೃತಿ ಬರೆದವರು ಹಳಕಟ್ಟಿಯವರು, ಡೈರೆಕ್ಟಾಗಿ ಆನ್ಸರ್. ಸೊ ಡೈರೆಕ್ಟಾಗಿ ಆನ್ಸರ್ ಒಂದು ವಾಕ್ಯದಲ್ಲಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ, 14, 15 ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ನೋಡ್ಬೋದು ಎಷ್ಟು ಒಂದು ಸ್ವಲ್ಪ ಏನೋ ಚಿತ್ಕಾಟ ಇಲ್ಲದೇ ಕಾಟ್ ಹಾಕ್ದೇ ಕರೆಕ್ಟಾಗಿ ಬರೆದಿದ್ದಾರೆ. ಭಾಳ ಅಂದವಾಗಿಯೂ ಕೂಡ ಬರೆದಿದ್ದಾರೆ. ಓದಲು ಇಂಟ್ರೆಸ್ಟ್ ಬರುವ ಹಾಗೆ ಬರ್ತಾರೆ. ಈ ರೀತಿ ಬರೀಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ 4-5 ವಾಕ್ಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇವು 4-5 ವಾಕ್ಯದಲ್ಲಿರುವಂಥದ್ದು. ಸೊ ಎಷ್ಟು ಈಸಿಯಾಗಿ ಚೆಂದಾಗಿ ಕ್ವಶನ್ ನಂಬರ್ಸ್ಗೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡ್ಬೋದು. ಇಲ್ಲಿನೂ ಕೂಡ ನೋಡಿ, ಒಂದೊಂದು ಕ್ವಶನ್ ಆದ ನಂತರ ಆನ್ಸರ್ ಆದ ನಂತರ ಒಂದು ಗೆರೆ ಹಾಕಿದ್ದಾರೆ. ಸೊ ಆ ಗೆರೆ ಮೂಲಕ ತಿಳಿಯುತ್ತೆ ಈ ಒಂದು ಕ್ವಶನ್ ಕಂಪ್ಲೀಟ್, ಈ ಕ್ವಶನ್ಗೆ ಆನ್ಸರ್ ಕಂಪ್ಲೀಟ್ ಆಯಿತು ಅಂತ ಪೆನ್ಸಿಲಿಂದ ಹಾಕಿದ್ದಾರೆ. ನೀವು ಪೆನ್ಸಿಲಿಂದ ಹಾಕ್ಬೋದು. ಹಾಕಿದ್ರೆ ಸ್ವಲ್ಪ ಚೆಂದಾಗಿ ಕಾಣುತ್ತೆ. ಮತ್ತು ಕ್ವಶನ್ ಮುಗಿದಿರೋದು ಇನ್ವಿಜಿಲೇಟರ್ ಚೆಕ್ ಮಾಡೋರಿಗೆ ಗೊತ್ತಾಗುತ್ತೆ, ಅಂದವಾಗಿ ಕಾಣುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹ್ಯಾಂಡ್ ರೈಟಿಂಗು ಒಂದೇ ರೀತಿಯಾಗಿವೆ. ನೆಕ್ಸ್ಟ್ ಕುಮಾರವ್ಯಾಸರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಬರೆದಿದ್ದಾರೆ, ನೋಡ್ಬೋದು ನೀವು. ಸೊ ನೆಕ್ಸ್ಟು ಅಲಂಕಾರ ಬಗ್ಗೆ ಬರೆದು ನೋಡಿರಿ. ಅತಿ ಸಾಮ್ಯದಿಂದ ಉಪಮೇಯ ಉಪಮಾನ ಅಭೇದವನ್ನು ವರ್ಣಿಸುವುದು, ಇದು ರೂಪಕ ಅಲಂಕಾರ. ಇಲ್ಲಿ ಎಲ್ಲ ಈ ಒಂದು ಜಸ್ಟ್ ಸೆಂಟೆನ್ಸ್ ಮೇಲೆ ಕಂಪ್ಲೀಟ್ ಆಗಿರೋ ಅಲಂಕಾರಗಳ ಬಗ್ಗೆ ತಿಳಿಸಿದ್ದಾರೆ. ಆಳಾಗಿ ಬಲ್ಲವನು ಅರಸನಾಗಬಲ್ಲನು. ಸೊ ಇಲ್ಲಿ ನೋಡಿ ಪೀಠಿಕೆ ಹಾಕಿದ್ದಾರೆ. ಹೊರ ಅರ್ಥ ಮತ್ತು ಒಳ ಅರ್ಥ ಎರಡನ್ನೂ ಕೂಡ ಬರೆದಿದ್ದಾರೆ. ಕೊನೆಗೆ ಎಂಬುದು ಗಾದೆ ಅರ್ಥ ಅಂತ ಒಂದು ತಿರುಳನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಅಂಡರ್ಲೈನ್ ಕೂಡ ಮಾಡಿದ್ದಾರೆ ನೋಡಿ ಇಲ್ಲಿ ಕೊನೆಗೆ ಮುಗಿದ ನಂತರ. ಇಲ್ಲಿ ಅಮೃತರಾಜ ಬಾಲಗಸರ್ಗಮ್ ಕೂಡ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಬಿಡಿಸಿ. ಸೊ ಇಲ್ಲಿ ನೋಡಿ, ವಿದ್ಯಾರ್ಥಿಗಳಿದೇನು ರೆಫರೆನ್ಸ್ ಕಾಂಟೆಕ್ಸ್ಟ್ ಇವೆ ನೋಡಿ. ಸಂದರ್ಭವನ್ನು ಸ್ಪಷ್ಟೀಕರಿಸಿ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಆಕರ ಎಲ್ಲಿಂದಂತ ಕೊಟ್ಟಿದ್ದಾರೆ. ವಿಕೆ ವಿಚ್ಛೇದ ಸಮುದ್ರದಾಚೆಯಿಂದ ಸಂದರ್ಭ ಕೊಟ್ಟಿದ್ದಾರೆ. ಆಮೇಲೆ ಸ್ವಾರಸ್ಯ ಕಂಪ್ಲೀಟ್ ಆಗಿರುವಂಥ ಕೊಟ್ಟಿದ್ದಾರೆ. ಇಲ್ಲಿನೂ ಕೂಡ ಇದೆ ನೋಡ್ಬೋದು ನೀವು. ಇಲ್ಲಿ ಕಂಪ್ಲೀಟಾಗಿ ವಿದ್ಯಾರ್ಥಿಗೊಳಗಿದ ಕಲ್ಪೆರು ತೋಳಿಯ ಬಂದಿರಪ್ಪಡೆ ಆಕಾರ ಕೊಟ್ಟಿದ್ದಾರೆ. ಎಲ್ಲಿಂದ ಆಯೋಜಿಸಿಕೊಳ್ಳಲಾಗಿದೆ, ಯಾರು ಬರೆದವರು ಅಂತ, ಸಂದರ್ಭ ಯಾವ ಸಂದರ್ಭಕ್ಕೆ ತಿಳಿಸಿದ್ದಾರೆ ಅಂತ, ಆಮೇಲೆ ಸ್ವಾರಸ್ಯನ ಕೂಡ ಇಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ನೋಡೋಣ. ಇನ್ನು ಸೇಮ್ ಇಲ್ಲಿನೂ ರೆಫರೆನ್ಸ್ ಟು ಕಾನ್ಸೆಪ್ಟ್ಸ್ ಇವೆ. ನೆಕ್ಸ್ಟ್ ನೋಡೋಣ. ಸಾರಾಂಶ ಬಗ್ಗೆ ಕೂಡ ಇಲ್ಲಿ ಬರೆದಿದ್ದಾರೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹ್ಯಾಂಡ್ ರೈಟಿಂಗು ಪ್ಲಸ್ ಮಾಹಿತಿನೂ ಅಷ್ಟೇ ಇದೆ ಇದರಲ್ಲಿ. ಮಾಹಿತಿನೂ ಕೂಡ ಸ್ಪಷ್ಟವಾಗಿದೆ. ಸೊ ಔಟ್ ಆಫ್ 4ಕ್ಕೆ 4 ಬಿದ್ದಿದೆ ನೋಡಿ ಇಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ಪತ್ರ ಲೇಖನ ಕೂಡ ಇಲ್ಲಿದೆ. ಇವರಿಂದ ವೆಂಕಟೇಶ್ ಮಧುಗಿರಿ, ಸರ್ಕಾರಿ ಪ್ರೌಢಶಾಲೆ ಮಧುಗಿರಿ ಹಾಸನ. ಇವರಿಗೆ ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಕಚೇರಿ ಮಧುಗಿರಿ ಹಾಸನ. ಎಷ್ಟು ಚೆನ್ನಾಗಿ ಮಾನ್ಯರೇ ಆದ ನಂತರ ಇಲ್ಲಿ ಕರೆಕ್ಟಾಗಿ ಇಷ್ಟು ಗ್ಯಾಪ್ ಬಿಟ್ಟು ವಿಷಯ ಅಂತ ಬರೆದಿದ್ದಾರೆ. ಸೊ ಈಸಿಯಾಗಿ ತಿಳಿಯುವಾಗೆ. ಸೊ ಇಲ್ಲಿ ಬರುತ್ತೆ ಅದು. ನೆಕ್ಸ್ಟು, ನಿಮ್ಮಲ್ಲಿ ಕೋರಿಕೆ ವಂದನೆಗಳೊಂದಿಗೆ ನಿಮ್ಮ ವಿಶ್ವಾಸಿ ವೆಂಕಟೇಶ. ಶಾಲೆಯಲ್ಲಿ 10 ಜನ ವಿದ್ಯಾರ್ಥಿಗಳು ಈ ಪತ್ರಕ್ಕೆ ಸಹಿ ಹಾಕಿರುತ್ತಾರೆ. ಚೆನ್ನಾಗಿ ಬರೆದಿದೆ ನೋಡ್ಬೋದು. ಇಲ್ಲೊಂದು ಟಿಪ್ಪಣಿ ಬರಿ ಅಂತ ಇರುತ್ತೆ. ತ್ಯಾಜ್ಯ ವಸ್ತು ನಿರ್ವಹಣೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪೀಠಿಕೆ ಇದೆ, ಇಲ್ಲಿ ಒಂದು ಮಾಹಿತಿ ಇದೆ. ಸ್ಟಾರ್ಟಿಂಗಲ್ಲಿ ಮಾಹಿತಿಯನ್ನು ಒದಗಿಸಿ ಆದ ನಂತರ ಪೀಠಿಕೆಯನ್ನು ಕೊಟ್ಟಿದ್ದಾರೆ. ಪೀಠಿಕೆ ಆದ ನಂತರ ಸ್ವಲ್ಪ ಎಕ್ಸ್ಪ್ಲೇನ್ ಇದೆ. ಸೊ ಎಕ್ಸ್ಪ್ಲೇನ್ ಆದ ನಂತರ ಕೊನೆಗೆ ಉಪಸಂಹಾರ ಬರುತ್ತೆ. ಉಪಸಂಹಾರನ 5 ವಾಕ್ಯಗಳಲ್ಲಿ ಮುಗಿಸಿದ್ದಾರೆ. ಭಾಳ ಚೆನ್ನಾಗಿ ಎಲ್ಲ ಮುಗಿದ ನಂತರ ಈ ಥರ ಅಡಿಗೆರೆ ಹಾಕಿ ಮುಗಿದಿದೆ ಅಂತ ತಿಳಿಸಿದ್ದಾರೆ. ಸೊ ಇಲ್ಲೇ ಈ ಒಂದು ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮುಗಿಯುತ್ತೆ. 5ಕ್ಕೆ 5 ಮಾರ್ಕ್ಸ್ ಇದೆ.
ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಕೊನೆಗೆ ಉಳಿದಂಥ ಪೇಜ್ಗಳನ್ನ ಸೊ ಇನ್ವಿಜಿಲೇಟರು ಕಾಟ್ ಹೊಡಿತಾರೆ ಏನೂ ಇಲ್ಲ ಅಂಥೇಳಿ ಈ ರೀತಿ ಕೊಟ್ಟಿದ್ದಾರೆ ನೋಡಿ. ಸೊ ಕೊನೆಗೆ ಈ ರೀತಿ ಕೊಟ್ಟಿದ್ದಾರೆ ನೋಡಿ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.